ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಯಾಕೆ? ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದನಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ. ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ, ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಅಧರ್ಮದ ದಾರಿಯಲ್ಲಿ ಶತ್ರು ಕೆಲವೊಮ್ಮೆ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆಯಲ್ಲಿ ಧರ್ಮ ಅವನನ್ನು ಸುಡುತ್ತಾ ಬರುವುದು. ಅವನ ನಿರ್ಮಾಣ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಾಡಿದ ಕರ್ಮಕ್ಕೆ ಕಾಣದ ದೇವರನ್ನು ಹುಡುಕಿ ದೇವಸ್ಥಾನಗಳಿಗೆ ಹೋಗಿ ಚಿನ್ನದ ಕಿರೀಟ ಮಾಡಿಸಿ ಹುಂಡಿಗೆ ಎಷ್ಟೇ ಹಣ ಹಾಕಿದರೂ ನಿನ್ನ ಪಾಪ ಕಳೆದು ಹೋಗುವುದಿಲ್ಲ. ನಿನ್ನ ಕಣ್ಣು ಮುಂದೆ ಕಾಣುವ ಬಡವರನ್ನೇ ದೇವರೆಂದು ತಿಳಿದು ಅವರ ಸೇವೆ ಮಾಡು. ಆಗ ನಿನ್ನ ಪಾಪ ನಾಶವಾಗಿ ನಿನಗೆ ನಿನ್ನ ಕಣ್ಣು ಮುಂದೆಯೇ ಪುಣ್ಯ ದೊರೆಯುವುದು. ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ. ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ. ಕೆಲವೊಮ್ಮೆ ಪರಿಸ್ಥಿತಿಗೆ ತಕ್ಕಂತೆ ನಿಮಗೆ ಮಾತನಾಡಲಾಗದಿದ್ದರೆ ಒಂದು ಕಿರುನಗೆ ಬೀರಿ ಸುಮ್ಮನಾಗಿಬಿಡಿ. ಒಂದೊಂದು ಸಲ ನಾವು ಮಾತನಾಡುವ ಮಾತುಗಳು ಗೋಜಲಾಗಬಹುದು, ಆದರೆ ನಗು ಎಂಬುದು ಯಾವಾಗಲೂ ಕೆಲಸ ಮಾಡುತ್ತದೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ, ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ನ್ಯಾಯ ನೀಡುವನು. ನೀನು ಉಪವಾಸವಿದ್ದು ಬರೀ ಭೋಜಿಸುವುದನ್ನೇ ಧ್ಯಾನಿಸುವುದಕ್ಕಿಂತ ಭೋಜಿಸಿ ಧ್ಯಾನಿಸುವುದು ಮೇಲು. ಕೇಳದೆಯೇ ಹೇಳುವುದು ಅವಿವೇಕ, ಕೇಳಿದರೂ ಹೇಳದಿರುವುದು ಅಹಂಕಾರ. ನೀವು ಹೇಳುವುದು ನಿಜವೇ ಆದರೂ ಇತರರು ಕೇಳುವುದಕ್ಕೆ ಇಷ್ಟವಿಲ್ಲದಾಗ ಹೇಳದಿರುವುದೇ ಒಳ್ಳೆಯದು. ಒಂಟಿಯಾಗಿದ್ದೀನಿ ಎಂದು ಯಾವತ್ತೂ ಹೆದರಬೇಡ. ಜಗತ್ತಿಗೆ ಬೆಳಕು ಕೊಡೋ ಸೂರ್ಯ ಕೂಡ ಒಂಟಿನೇ. ನೀನು ನಡೆಯುವ ದಾರಿ ನಿಯತ್ತಾಗಿದ್ರೆ ನೀನೇ ಒಂದು ಸೈನ್ಯ. ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಹೀಗಿರುತ್ತದೆ: ನನಗೆ ಬಂದಂತಹ ದುಃಖ, ನೋವು, ನಿರಾಸೆ, ಸೋಲು ಬೇರೆ ಯಾರಿಗೂ ಬಾರದಿರಲಿ. ನನಗೆ ಸಿಕ್ಕಂತಹ ಸುಖ, ಸಂತೋಷ, ನೆಮ್ಮದಿ, ಗೆಲುವು ಎಲ್ಲರಿಗೂ ಸಿಗುವಂತಾಗಲಿ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಈ ಅನುಭವಗಳಿಂದ ಹಾದುಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಯೋಚಿಸಿ ನೋಡು.